ಅಂಕೋಲಾ ತಾಲೂಕಿನ ಬೊಬ್ರುವಾಡದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಯುಗಾದಿ ಹಬ್ಬದ ಅಂಗವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಬೈಕ್ ರ್ಯಾಲಿ ಯಶಸ್ವಿಯಾಗಿ ಜರುಗಿತು. ಬೈಕ್ ರ್ಯಾಲಿ ಮೊದಲು ಕಾರವಾರ ಅಂಕೋಲಾ ಕ್ಷೇತ್ರದ ಮಾಜಿ ಶಾಸಕಿ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ಎಸ್ ನಾಯ್ಕ್ ಅವರು ಶ್ರೀ ಬೊಬ್ರು ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀ ದೇವರ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಬೊಬ್ರುವಾಡದ ಶ್ರೀ ಬೊಬ್ರು ದೇವಸ್ಥಾನದಿಂದ ಪ್ರಾರಂಭವಾದ ಬೈಕ್ ರ್ಯಾಲಿ ಕೆಸಿ ರೋಡ್ನಿಂದ ಬಸ್ ಸ್ಟ್ಯಾಂಡ್ ರೋಡ್, ಜೈ ಹಿಂದ್ ಸರ್ಕಲ್, ಫಿಶ್ ಮಾರ್ಕೆಟ್ ರೋಡ್, ಬಂಡಿ ಬಜಾರಿಂದ ಬೆಳಾಬಂದರ್ ಮಾರ್ಗವಾಗಿ ಶೇಡಿಕುಳಿಯಿಂದ ಬೊಬ್ರು ದೇವಸ್ಥಾನಕ್ಕೆ ಬಂದು ಮುಕ್ತಾಯಗೊಂಡಿತು. ಬೊಬ್ರುವಾಡದ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಚಂದ್ರಕಾಂತ್ ನಾಯ್ಕ್ ಅವರ ನೇತೃತ್ವದಲ್ಲಿ ನಡೆದ ಈ ರ್ಯಾಲಿಯಲ್ಲಿ ಯುವಕರು ಹಾಗೂ ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಿದರು. ಕೇಸರಿ ಧ್ವಜಗಳನ್ನು ಏರಿಸಿ ಬೈಕ್ಗಳಿಗೆ ಅಲಂಕಾರ ಮಾಡಲಾಗಿದ್ದು, ರಾಷ್ಟ್ರಭಕ್ತಿ ಘೋಷಣೆಗಳು ಹಾಗೂ ಸಾಂಪ್ರದಾಯಿಕ ಶೋಭಾಯಾತ್ರೆಯ ವಾತಾವರಣ ಎಲ್ಲರ ಗಮನವನ್ನು ಸೆಳೆಯಿತು. ವಿಶೇಷವಾಗಿ ರೂಪಾಲಿ ಎಸ್ ನಾಯ್ಕ್ ಅವರು ಸ್ವತಃ ಬೈಕ್ ಚಾಲನೆ ಮಾಡಿ ರ್ಯಾಲಿಯಲ್ಲಿ ಭಾಗವಹಿಸಿದ್ದು ಎಲ್ಲರ ಉತ್ಸಾಹವನ್ನು ಹೆಚ್ಚಿಸಿತು. ಇದೇ ಸಂದರ್ಭದಲ್ಲಿ ರೂಪಾಲಿ ಎಸ್ ನಾಯ್ಕ್ ಅವರು ಮಾತನಾಡಿ, ಹಿಂದೂಗಳ ಹೊಸ ವರ್ಷವಾದ ಯುಗಾದಿ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕ. ಇಂತಹ ಹಬ್ಬಗಳು ಸಮಾಜದಲ್ಲಿ ಐಕ್ಯತೆ, ಸಹೋದರತ್ವ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಬಲಪಡಿಸುತ್ತವೆ. ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರಿಗೆ ಹಾಗೂ ರಾಜ್ಯ ಮತ್ತು ನನ್ನ ಕ್ಷೇತ್ರದ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೋದಿಯವರ ನಾಯಕತ್ವದಲ್ಲಿ ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದೆ. ಈ ಅಭಿವೃದ್ಧಿಯ ಕಾರ್ಯದಲ್ಲಿ ನಾವು ಎಲ್ಲರೂ ಕೈಜೋಡಿಸಬೇಕು. ಚಂದ್ರಕಾಂತ್ ನಾಯ್ಕ್ ಹಾಗೂ ಅವರ ಸಂಗಡಿಗರು ಪ್ರತಿ ವರ್ಷ ಯುಗಾದಿ ಹಬ್ಬದ ಅಂಗವಾಗಿ ಬೈಕ್ ರ್ಯಾಲಿ ಆಯೋಜಿಸುತ್ತಾ ಬಂದಿರುವುದು ಶ್ಲಾಘನೀಯ. ಇಂತಹ ಬೈಕ್ ರ್ಯಾಲಿಗಳು ಪ್ರತಿಯೊಂದು ಕಡೆ ನಡೆಯಬೇಕು. ಇದರಿಂದ ಸಮಾಜದಲ್ಲಿ ಏಕತೆ ಹಾಗೂ ಹಬ್ಬದ ಸಂಭ್ರಮ ಹೆಚ್ಚುತ್ತದೆ ಎಂದರು. ಪೊಲೀಸರ ಕಟ್ಟುನಿಟ್ಟಿನ ಭದ್ರತೆಯೊಂದಿಗೆ ರ್ಯಾಲಿ ಶಾಂತಿಯುತವಾಗಿ ನೆರವೇರಿತು. ಸ್ಥಳೀಯ ಗಣ್ಯರು ಹಾಗೂ ಗ್ರಾಮಸ್ಥರು ಕಾರ್ಯಕ್ರಮಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಸಮಸ್ತ ರಾಜ್ಯದ ಜನತೆಗೆ, ನನ್ನ ಕ್ಷೇತ್ರದ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೊಬ್ರುವಾಡದಲ್ಲಿ ಬೊಬ್ರು ದೇವರ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯುಗಾದಿ ಹಬ್ಬದಂದು ಈ ಒಂದು ಬೈಕ್ ರ್ಯಾಲಿ ಹಿಂದುತ್ವದ ಪ್ರತೀಕವಾಗಿರುವ ಒಂದು ನಮ್ಮ ಧರ್ಮದ ಫ್ಲ್ಯಾಗನ್ನು ಅಳವಡಿಸಿಕೊಂಡು ನಾವು ಇವತ್ತು ಬೈಕ್ ರ್ಯಾಲಿಯನ್ನು ನಮ್ಮ ಇಲ್ಲಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಚಂದ್ರಕಾಂತ್ ಮತ್ತು ಅವರ ಸಂಘಟಕರ ನೇತೃತ್ವದಲ್ಲಿ ಇಡೀ ಬೊಬ್ರುವಾಡ ಪಂಚಾಯತಿಯ ಕ್ಷೇತ್ರದ ಒಂದು ನಾವು ಮಹಾತ್ಮೆ ಅಂತ ಹೇಳಬೇಕು. ಯಾಕಂದರೆ ಒಂದೂ ವರ್ಷ ತಪ್ಪದೆ ಈ ಯುಗಾದಿ ಹಬ್ಬದಂದು 11 ಗಂಟೆಗೆ ಸರಿಯಾಗಿ ಈ ಒಂದು ರ್ಯಾಲಿ ನಡೀತಾ ಇರುವಂಥದ್ದು ಶ್ಲಾಘನೀಯವಾಗಿದ್ದು, ಪ್ರತಿ ವರ್ಷದಂತೆ ನಾವು ಕೂಡ ಈ ವರ್ಷ ಇಲ್ಲಿ ಭಾಗಿಯಾಗಿದ್ದೇವೆ. ಆ ಬೊಬ್ರು ದೇವರ ಒಂದು ಸನ್ನಿಧಾನದಲ್ಲಿ ಈ ಹಬ್ಬದ ದಿನದಂದು ಹಿಂದೂ ಧರ್ಮ ಸಂಪ್ರದಾಯದ ಪ್ರಕಾರ ಇವತ್ತಿನ ದಿವಸ ನಮಗೆ ಹೊಸ ವರ್ಷ. ಈ ಒಂದು ಹೊಸ ವರ್ಷದಲ್ಲಿ ನಮ್ಮೆಲ್ಲ ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಈಗಾಗಲೇ ರ್ಯಾಲಿಯನ್ನು ಮಾಡಿಕೊಂಡಿರುವಂಥ ಯುವಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ನಮ್ಮ ಹಿಂದುತ್ವದ ಪ್ರತೀಕವಾದ ಈ ಹಿಂದೂ ಧರ್ಮದ ಪ್ರತೀಕವಾದ ಈ ಥರದ ಯುಗಾದಿಯಂದು ಎಲ್ಲರೂ ಕೂಡ ಈ ಥರದ ರ್ಯಾಲಿಯನ್ನು ಮಾಡಬೇಕು. ಮತ್ತು ಮುಂದಿನ ದಿವಸಕ್ಕೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ದೇಶವನ್ನು ನಡೆಸುವಂತಾಗಬೇಕು. ದೇಶದ ಪ್ರಧಾನಿಯಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಈ ಒಂದು ಹೊಸ ವರ್ಷದ ಟೈಮ್ನಲ್ಲಿ ನಾವು ಅವರಿಗೆ ಶುಭಾಶಯಗಳನ್ನು ಕೊಡ್ತಾ, ಅವರ ಹಿಂದೆ ನಾವೆಲ್ಲರೂ ಇದ್ದೇವೆ. ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ಅವರು ಮುಂದಾಡೋದ್ರಲ್ಲಿ ಇಡೀ ಬೇರೆ ಬೇರೆ ರಾಷ್ಟ್ರದೊಂದಿಗೆ ನಮ್ಮ ಒಂದು ದೇಶ ಮುಂದೆ ಬರ್ತಾ ಇರುವಂಥದ್ದು ಕಾಣ್ತಾ ಇದೆ. ನಾವು ಮೊದಲನೇ ಸ್ಥಾನಕ್ಕೆ ಬರೋದು ದೂರ ಇಲ್ಲ. ಆ ದೇಶದ ಒಂದು ಪ್ರಧಾನಿಯವರ ನಾವು ಹಿಂಬಾಲಕರಾಗಿ, ನಾವು ದೇಶದ ಭಕ್ತರಾಗಿ ನಾವೆಲ್ಲರೂ ಇಲ್ಲಿ ಉಪಸ್ಥಿತರಿದ್ದು ಈ ಒಂದು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮತ್ತೊಂದು ಸಲ ಎಲ್ಲರಿಗೂ ಕೊಡ್ತಾ, ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.